ಎಲ್ಲರಿಗೂ ನಮಸ್ತೆ. ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಈ ದಿನ ಸಾಯಿ ಸಚ್ಚರಿತೆಯ 13ನೇ ಅಧ್ಯಯನವನ್ನು ಆರಂಭಿಸ್ತಾ ಇದ್ದೀನಿ. ಮಾಯೆಯ ಅಗಾಧ ಶಕ್ತಿ. ಬಾಬಾ ಅವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ ರಸಭರಿತವಾಗಿಯೂ ಆಳವಾಗಿಯೂ ಅರ್ಥಗರ್ಭಿತವಾಗಿಯೂ ಸಾಮರ್ಥ್ಯವುಳ್ಳವುಗಳಾಗಿಯೂ ಇದ್ದವು. ಅವರು ಯಾವಾಗಲೂ ಸಂತೃಪ್ತರಾಗಿದ್ದರು. ನಾನು ಫಕೀರನಾಗಿ ಮನೆ ಮಠಗಳಿಲ್ಲದೆ ಸರ್ವಸ್ವವನ್ನು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದ್ದರೂ ಸಹ ಅನಿವಾರ್ಯವಾದ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ. ನನ್ನನ್ನು ನಾನು ಮರೆತರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ. ಅವಳು ನನ್ನನ್ನು ಬಂಧಿಸುತ್ತಿದ್ದಾಳೆ. ಶ್ರೀಹರಿಯ ಮಾಯೆ ಬ್ರಹ್ಮ ಮುಂತಾದವರನ್ನು ಕಾಡುತ್ತಾಳೆ. ಹೀಗಿರುವಾಗ ಈ ಫಕೀರನನ್ನು ಕೇಳುವವರ್ಯಾರು? ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೆಯೋ ಅಂಥವರು ಅವನ ದಯೆಯಿಂದ ಮಾಯೆಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು. ಮಾಯೆಯನ್ನು ಕುರಿತು ಬಾಬಾ ಅವರು ಈ ಮೇಲೆ ಹೇಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ಈ ರೀತಿ ಹೇಳಿದ್ದನು. ಸಂತರು ತನ್ನ ಜೀವಿತ ರೂಪ. ಈಗ ಬಾಬಾ ಅವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆಂಬುದನ್ನು ನೋಡೋಣ. ಯಾರು ಅದೃಷ್ಟಶಾಲಿಗಳೋ, ಯಾರು ಪಾಪಗಳಿಂದ ವಿಮುಕ್ತರಾಗಿರುತ್ತಾರೋ ಅಂಥವರು ನನ್ನನ್ನು ಆರಾಧಿಸುತ್ತಾರೆ. ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತ ಸಾಗರಗಳ ಆಚೆಗೆ ಸಾಗಿಸುತ್ತೇನೆ. ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಎಂದು ಬಾಬಾ ಹೇಳಿರುತ್ತಾರೆ. ಭೀಮಾಜಿ ಪಾಟೀಲ. ಪುಣೆ ಜಿಲ್ಲೆಯ ಜುನ್ಹಾರ ತಾಲೂಕಿಗೆ ಸೇರಿದ ನಾರಾಯಣಗಾಂವದ ಭೀಮಾಜಿ ಪಾಟೀಲರಿಗೆ ಆಗಾಗ್ಗೆ ಎದೆನೋವು ಬರುತ್ತಿತ್ತು. ನಂತರ ಅದು ಕ್ಷಯಕ್ಕೆ ತಿರುಗಿತು. ಅವರು ತೆಗೆದುಕೊಳ್ಳದ ಇದ್ದ ಔಷಧವೇ ಉಳಿಯಲಿಲ್ಲ. ಆದರೂ ರೋಗ ಗುಣಮುಖವಾಗಲಿಲ್ಲ. ನಂತರ ಬದುಕುವ ಭರವಸೆಯನ್ನು ತೊರೆದು ಅವರು ಭಗವಂತನನ್ನು ಪ್ರಾರ್ಥಿಸಿದರು. ಸ್ಥಿತಿಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನನ್ನು ಸ್ಮರಿಸುವುದಿಲ್ಲ. ಕಷ್ಟ ಕಾರ್ಪಣ್ಯಗಳು ತಲೆ ತೋರಿದಾಗ ಮಾತ್ರ ಭಗವಂತನ ನೆನಪು ಬರುತ್ತದೆ. ಇದು ಮಾನವನ ಸಹಜ ಸ್ವಭಾವ. ಅಂತೆಯೇ ಭೀಮಾಜಿಯವರು ಸಹ ಈ ವಿಷಯದಲ್ಲಿ ಬಾಬಾ ಅವರ ಪರಮ ಭಕ್ತರಾದ ನಾನಾ ಸಾಹೇಬ ಚಂದೋರಕರ ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಮೂಡಿತು. ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವನ್ನು ಪತ್ರ ಮುಖೇನ ತಿಳಿಸಿದರು. ಅದಕ್ಕೆ ಬಾಬಾ ಅವರ ಚರಣಾರವಿಂದಗಳಲ್ಲಿ ಮೊರೆ ಹೋಗುವುದೊಂದೇ ಸರಿಯಾದ ಮಾರ್ಗವೆಂದು ನಾನಾ ತಿಳಿದರು. ನಾನಾ ಅವರ ಸಲಹೆಯನ್ನು ಒಪ್ಪಿ ಪಾಟೀಲರು ಶಿರ್ಡಿಗೆ ಪ್ರಯಾಣ ಬೆಳೆಸಿದರು. ಬಾಬಾ ಅವರಲ್ಲಿಗೆ ಅವರನ್ನು ಕರೆತರಲಾಯಿತು. ಆ ಸಮಯದಲ್ಲಿ ಬಾಬಾ ಅವರ ಹತ್ತಿರ ನಾನಾ ಚಂದೋರಕರ ಮತ್ತು ಶ್ಯಾಮ ಇದ್ದರು. ಬಾಬಾ ಅವರು, ಇದೇನು ಶ್ಯಾಮ, ಈ ಕಳ್ಳನನ್ನು ತಂದು ನನ್ನ ಮುಂದಿರಿಸಿದಿ, ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು. ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಅವರ ಮನಸ್ಸು ಕರಗಿ, ನಿಲ್ಲು, ನಿನ್ನ ಚಿಂತೆಯನ್ನು ಬಿಡು, ನಿನ್ನ ಕಷ್ಟಗಳು ದೂರವಾದಂತೆಯೇ. ಈ ಫಕೀರನು ದಯಾಮಯನು, ರೋಗಗಳನ್ನು ಗುಣ ಮಾಡಿ ಎಲ್ಲರನ್ನು ಪ್ರೀತಿ ಮತ್ತು ಆದರದಿಂದ ಕಾಪಾಡುವನು ಎಂದರು. ರೋಗಿಗಳಿಗೆ ಈ ಹಿಂದೆ 5 ನಿಮಿಷಕ್ಕೊಮ್ಮೆ ರಕ್ತವಾಂತಿ ಆಗುತ್ತಿತ್ತು. ಬಾಬಾ ಅವರ ಸಮ್ಮುಖದಲ್ಲಿ ಏನೂ ಆಗಲಿಲ್ಲ. ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತಾ ಬಂದವು. ಬಾಬಾ ರೋಗಿಗೆ ಭೀಮಾಜಿ ಬಾಯ ಅವರಿಗೆ ಮನೆಯಲ್ಲಿರುವಂತೆ ಹೇಳಿದರು. ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ. ಆದರೂ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಲೇಬೇಕಾದೀತು. ಅಲ್ಲಿ ತಂಗಿದ್ದಾಗ ಬಾಬಾ ಅವರು ಅವರ ರೋಗವನ್ನು 2 ಸಲ ಕನಸಿನಲ್ಲಿ ಬಂದು ಗುಣಪಡಿಸಿದರು. 1ನೆಯ ಕನಸಿನಲ್ಲಿ ಒಬ್ಬ ಹುಡುಗನ ಶಾಲೆಯಲ್ಲಿ ಪಾಠವನ್ನು ಒಪ್ಪಿಸದೆ ಉಪಾಧ್ಯಾಯರಿಂದ ಹೊಡೆತ ತಿಂದು ಅನುಭವಿಸುತ್ತಿರುವ ಯಾತನೆ. ಮತ್ತೊಂದು ಕನಸಿನಲ್ಲಿ ಯಾರೋ ಅವರ ಎದೆಯ ಮೇಲೆ ಕಲ್ಲುರುಳಿಸಿ ನೋವು ಮಾಡುತ್ತಿರುವುದನ್ನು ಕಂಡರು. ಕನಸಿನಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗ ಗುಣವಾಗಿ ನಂತರ ಬಾಬಾ ಅವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು. ಬಾಬಾ ಅವರಲ್ಲಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನಃ ಇನ್ಯಾವುದೂ ಬೇಕಾಗಿರಲಿಲ್ಲ. ಮಹಾರಾಷ್ಟ್ರದ ಜನರು 15 ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಮ್ಮ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ.
ಆದರೆ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವ್ರತ ಎಂಬ ಹೊಸ ವ್ರತವನ್ನು ಆಚರಿಸತೊಡಗಿದರು. ಬಾಳ ಗಣಪತಿ ಶಿಂಪೆ. ಬಾಬಾ ಅವರ ಇನ್ನೊಬ್ಬ ಭಕ್ತರಾದ ಬಾಳ ಗಣಪತ ಶಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು. ಅವರು ಎಲ್ಲ ಥರದ ಔಷಧಿಗಳನ್ನು ಉಪಯೋಗಿಸಿದರೂ ರೋಗವು ಗುಣವಾಗದೇ ಇದ್ದುದರಿಂದ ಕರುಣಾಮಯಿ ಬಾಬಾ ಅವರ ಅಡಿದಾರವರೆಗಳಲ್ಲಿ ಬಿದ್ದರು. ಬಾಬಾ ಅವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದರು. ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರನ್ನ ಕೊಡು ಎಂದು ಬಾಬಾ ಬಾಳ ಶಿಂಪೆಗೆ ಹೇಳಿದರು. ಬಾಳ ಅವರು ಅದನ್ನು ಕಾರ್ಯಗತ ಮಾಡುವುದು ಹೇಗೆ ಎಂದು ಯೋಚಿಸುತ್ತಾ ಮನೆಗೆ ಬಂದರು. ಆಗ ಮನೆಯಲ್ಲಿ ಅನ್ನ ಮೊಸರು ಇತ್ತು. ಅವೆರಡನ್ನು ಬೆರೆಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ತೆಗೆದುಕೊಂಡು ಬಂದರು. ಅಷ್ಟರಲ್ಲಿ ಒಂದು ಕರಿನಾಯಿ ಬಾಲವನ್ನು ಅಲ್ಲಾಡಿಸುತ್ತಾ ಹಸಿವಿನಿಂದ ಬಂದಿತು. ಬಾಳ ಶಿಂಪೆ ಅದನ್ನು ನಾಯಿಯ ಮುಂದಿಟ್ಟರು. ನಾಯಿಯು ಅದನ್ನು ಸಂತೋಷದಿಂದ ಭಕ್ಷಿತು. ಕೆಲವೇ ದಿನಗಳಲ್ಲಿ ಬಾಬಾ ಅವರ ಮಲೇರಿಯಾ ಗುಣವಾಯಿತು. ಬಾಪು ಸಾಹೇಬ ಬೂಟಿ. ಬಾಪು ಸಾಹೇಬ ಬೂಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮಂಚಕ್ಕೆ ಆರಂಭವಾಯಿತು. ಯಾವ ಔಷಧಗಳಿಂದಲೂ ಗುಣ ಕಾಣಲಿಲ್ಲ. ಬಹಳ ಆಯಾಸವಾಗುತ್ತಿದ್ದರಿಂದ ಮಸೀದ್ಗೆ ಹೋಗಲು ಸಹ ತ್ರಾಣವಿಲ್ಲದಂತಾಯಿತು. ಬಾಬಾ ಅವರನ್ನು ಕರೆಯಿಸಿ ಮುಂದೆ ಕೂರಿಸಿಕೊಂಡು ಎಚ್ಚರದಿಂದಿರು, ಇನ್ನು ನೀನು ವಾಂತಿ ಮಾಡಕೂಡದು ಎಂದು ತೋರು ಬೆರಳನ್ನು ತೋರಿಸುತ್ತಾ ಹೇಳಿದರು. ಅಂದಿನಿಂದ ಅವರ ವಾಂತಿ ಮತ್ತು ಬೇದಿ ನಿಂತಿತು. ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲಾರ ಜಾಡ್ಯವು ಅಂಟಿಕೊಂಡು ಬಹಳ ಬಾಯಾರಿಕೆಯಿಂದ ಬಳಲುತ್ತಿದ್ದರು. ಡಾಕ್ಟರ್ ಪಿಳ್ಳೆಯವರು ಅವರಿಗೆ ಅನೇಕ ಔಷಧಿಗಳನ್ನು ಕೊಟ್ಟರು. ಗುಣ ಕಂಡು ಬರಲಿಲ್ಲ. ಆಗ ಬಾಬಾ ಅವರಲ್ಲಿಗೆ ಧಾವಿಸಿ ಯಾವ ಪಾನೀಯದಿಂದ ಬಾಯಾರಿಕೆ ಆಗುವುದು ಎಂದು ಕೇಳಿದರು. ಅದಕ್ಕೆ ಬಾಬಾ ಅವರು ಬಾದಾಮಿ, ಅಕ್ರೋಟು, ಪಿಸ್ತಾ, ಒಂದು ಥರದ ಒಣಗಿದ ಹಣ್ಣು, ಇವು ಮೂರನ್ನು ಹರಿದು ಸಕ್ಕರೆ ಹಾಕಿ ಹಾಲಿನಲ್ಲಿ ಸೇರಿಸಿ ಬೇಯಿಸಿ ಕುಡಿ ಎಂದರು. ಯಾವ ವೈದ್ಯರಾದರೂ ಕೇಳಿದರೆ ಇದು ರೋಗವನ್ನು ಹೆಚ್ಚಿಸುತ್ತದೆ ಎಂದು ಹೇಳಬಹುದು. ಆದರೆ ಅವರು ಬಾಬಾ ಅವರ ಆಜ್ಞೆಯನ್ನು ಪಾಲಿಸಬೇಕೆಂಬುದಾಗಿತ್ತು. ಈ ಔಷಧಿ ತಯಾರಿಸಿ ಕುಡಿದರೂ ಅವರ ರೋಗ ಗುಣವಾಯಿತು. ಆಳಂದಿ ಸ್ವಾಮಿ. ಆಳಂದಿಯ ಸ್ವಾಮಿಗಳೊಬ್ಬರು ಬಾಬಾ ಅವರ ದರ್ಶನಕಾಂಕ್ಷಿತರಾಗಿ ಒಮ್ಮೆ ಶಿರಡಿಗೆ ಬಂದರು. ಅವರಿಗೆ ಕಿವಿ ನೋವಿನಿಂದ ರಾತ್ರಿಯೆಲ್ಲ ನಿದ್ದೆ ಬರುತ್ತಿರಲಿಲ್ಲ. ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಆಗಿದ್ದಿತ್ತು. ಆದರೂ ಗುಣವಾಗಿರಲಿಲ್ಲ. ನೋವು ಬಲವಾಗಿ ಏನು ಮಾಡಲು ತೋಚಲಿಲ್ಲ. ಅವರು ಬಾಬಾ ಅವರ ದರ್ಶನ ಪಡೆದರು. ಆಗ ಶ್ಯಾಮ ಅವರು ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬಾ ಅವರಲ್ಲಿ ಬೇಡಿಕೊಂಡರು. ಆಗ ಬಾಬಾ ಅವರು ಅಲ್ಲಾ ಅಚ್ಚ ಕರೇಗ, ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನ ಪಡಿಸಿದರು. ಸ್ವಾಮಿಯವರು ಪುಣೆಗೆ ಹೋದ 1 ವಾರದ ನಂತರ ಕಿವಿ ನೋವು ಗುಣವಾಗಿದೆ ಎಂದು ಪತ್ರ ಬರೆದರು. ಹೀಗಿತ್ತು ಬಾಬಾ ಅವರ ಮಾತಿನ ಪ್ರಭಾವ. ಕಾಕ ಮಹಾಜನಿ. ಇನ್ನೊಬ್ಬ ಭಕ್ತರಾದ ಕಾಕ ಮಹಾಜನಿಯವರು ಅತಿಸಾರ ರೋಗದಲ್ಲಿ ನರಳುತ್ತಿದ್ದರು. ಬಾಬಾ ಅವರ ಸೇವೆಗೆ ಭಂಗಬಾರದೆಂದು ಮಸೀದಿಯ ಮೂಲೆಯಲ್ಲಿ ನೀರನ್ನು ಇಟ್ಟುಕೊಂಡು ಆಗಾಗ್ಗೆ ಹೊರಗೆ ಹೋಗಿ ಬರುತ್ತಿದ್ದರು. ಬಾಬಾ ಅವರಿಗೆ ಇದು ಗೊತ್ತಿತ್ತು. ಆದರೆ ಅವರೇ ಈ ಗುಣ ಮಾಡುತ್ತಾರೆಂದು ಸುಮ್ಮನಿದ್ದು ಬಾಬಾ ಅವರಿಗೆ ತಿಳಿಸಲಿಲ್ಲ. ಮಸೀದಿಯ ಎದುರಿನಲ್ಲಿ ಕಲ್ಲು ಮಂಚ ಹಾಕುವ ಕೆಲಸ ಸಾಗುತ್ತಿದ್ದಾಗ ಬಾಬಾ ಅವರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಜೋರಾಗಿ ಕೂಗಿಕೊಂಡರು. ಅಲ್ಲಿದ್ದವರೆಲ್ಲರೂ ಎದುರಿ ಓಡಿ ಹೋದರು. ಕಾಕಾ ಅವರು ಮಾತ್ರ ಅವರಿಗೆ ಕೈಗೆ ಸಿಕ್ಕಿ ಬಿದ್ದರು. ಈ ಗಲಾಟೆಯಲ್ಲಿ ಯಾರೋ ಒಂದು ಕಡಲೆಕಾಯಿ ಚೀಲವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು. ಆಗ ಬಾಬಾ ಅವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಲಿದು ಚೆನ್ನಾಗಿ ತಿಕ್ಕಿ ಕಾಕಾ ಅವರಿಗೆ ಕೊಟ್ಟು ತಿನ್ನಲು ಹೇಳಿದರು. ಹೀಗೆ ಬಾಬಾ ಅವರು ಕೊಡುತ್ತಲೇ ಇದ್ದರು. ಕಾಕಾ ಅವರು ತಿನ್ನುತ್ತಲೇ ಇದ್ದರು. ನಂತರ ಬಾಬಾ ಅವರು ಬಾಯಾರಿಕೆ ಎಂದು ಹೇಳಿ ನೀರು ತರಲು ಹೇಳಿದರು. ಕಾಕಾ ಅವರು ನೀರು ತಂದು ಕೊಡಲು ಬಾಬಾ ತಾವು ಸ್ವಲ್ಪ ಕುಡಿದು ಕಾಕಾ ಅವರಿಗೆ ಕುಡಿಯಲು ಹೇಳಿದರು. ಕಾಕಾ ಅವರು ಸಹ ಸ್ವಲ್ಪ ನೀರನ್ನು ಕುಡಿದರು. ಆಗ ಬಾಬಾ ಅವರು, ನಿನ್ನ ರೋಗ ಗುಣವಾಯಿತು, ಕಲ್ಲು ಮಂಚ ಹಾಕುವ ಕೆಲಸವನ್ನು ಆರಂಭ ಮಾಡಬಹುದು ಎಂದರು. ನಂತರ ಓಡಿ ಹೋಗಿದ್ದವರೆಲ್ಲರೂ ಹಿಂತಿರುಗಿ ಕೆಲಸವನ್ನು ಆರಂಭಿಸಿದರು. ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧವೇ? ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚಾಗುತ್ತದೆ. ಇದಲ್ಲವೇ ಬಾಬಾ ಅವರ ಲೀಲೆ. ಹರ್ದಾದ ದತ್ತೋಪಂತ. ಹರ್ದಾದ ದತ್ತೋಪಂತರೆಂಬರೊಬ್ಬರು 14 ವರ್ಷಗಳ ಕಾಲ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು. ಯಾವ ಔಷಧಗಳಿಂದಲೂ ಗುಣವಾಗಲಿಲ್ಲ. ಬಾಬಾ ಅವರ ಹೆಸರನ್ನು ಕೇಳಿ ಶಿರಡಿಗೆ ಬಂದರು.
ಬಾಬಾ ಅವರು ದಯಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈಯಿಟ್ಟು ಆಶೀರ್ವಾದಿಸಿ ಊದಿ ಪ್ರಸಾದವನ್ನು ನೀಡಿದರು. ಅಂದಿನಿಂದ ಅವರ ಹೊಟ್ಟೆ ಶೂಲೆ ನಿವಾರಣೆಯಾಯಿತು. ಮಾಧವರಾದ ದೇಶಪಾಂಡೆ ಶ್ಯಾಮ ಒಮ್ಮೆ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು. ಅವರಿಗೆ ಬಾಬಾ ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳಿದರು. ಅದರಂತೆ ಈ ಕಷಾಯ ಕುಡಿಯಲು ರೋಗ ಗುಣವಾಯಿತು. 2 ವರ್ಷಗಳ ನಂತರ ರೋಗ ಮತ್ತೆ ತಲೆದೂರಿತು. ಆ ಸಾರೆ ಬಾಬಾ ಅವರ ವಿಚಾರಿಸಿದೆ ಪುನಃ ಅದೇ ಕಷಾಯ ಮಾಡಿ ಶ್ಯಾಮ ಕುಡಿದರು. ಆದರೆ ಆಗ ಹೊಟ್ಟೆ ಶೂಲೆ ಹೆಚ್ಚಾಯಿತು. ನಂತರ ಬಾಬಾ ಅವರ ದಯೆಯಿಂದ ಗುಣವಾಯಿತು. ಕಾಕಾ ಮಹಾಜನಿಯವರು ಅಣ್ಣಂದರೊಬ್ಬರಿಗೆ ಒಂದು ಸಾರಿ ಹೊಟ್ಟೆ ನೋವು ಆರಂಭವಾಯಿತು. ಅವರು ಬಾಬಾ ಅವರ ಕೀರ್ತನೆಯನ್ನು ಕೇಳಿ ಶಿರಡಿಗೆ ಬಂದು ರೋಗವನ್ನು ಗುಣ ಮಾಡುವಂತೆ ಬೇಡಿದರು. ಬಾಬಾ ಅವರು ಅವರ ಉದರವನ್ನು ಮುಟ್ಟಿ ದೇವರು ಗುಣ ಮಾಡುತ್ತಾನೆ, ಚಿಂತಿಸಬೇಡ ಎಂದರು. ಅಂದಿನಿಂದ ಹೊಟ್ಟೆ ನೋವು ಗುಣವಾಗಿ ಪುನಃ ನೋವು ಬರಲೇ ಇಲ್ಲ. ನಾನಾ ಸಾಹೇಬ ಚಂದೋರಕರ ಅವರಿಗೂ ಒಂದು ಸಾರಿ ಅತಿಸಾರ ಹೊಟ್ಟೆ ನೋವು ಆರಂಭವಾಯಿತು. ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ. ನಂತರ ಬಾಬಾ ಅವರಲ್ಲಿ ಬಂದು ಕೇಳಿದರು. ಬಾಬಾ ಅವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು ಎಂದರು. ಈ ಔಷಧಿಯಿಂದ ಅವರ ಹೊಟ್ಟೆ ನೋವು ಶಮನವಾಯಿತು. ಇವುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರೆ ರೋಗಗಳನ್ನು ಗುಣಪಡಿಸಿದ್ದು ಬಾಬಾ ಅವರ ಮೃದು ನುಡಿಗಳೇ ಹೊರತು ಔಷಧಿಗಳಲ್ಲ ಎಂದು ನಾವು ಮನಗಾಣಬಹುದು. ಶ್ರೀ ಸಾಯಿ ಪ್ರಣಾಮಗಳು. ಸಾಯಿಯನ್ನು ನಂಬಿದರೆ ನಮಗೆ ಎಲ್ಲ ರೋಗಗಳಿಂದಲೂ ಮುಕ್ತಿ ಸಿಗುತ್ತೆ, ನಮ್ಮ ಕಷ್ಟಗಳಿಂದಲೂ ಮುಕ್ತಿ ಸಿಗುತ್ತೆ. ಸೊ ಆದ್ದರಿಂದ ಸಾಯಿಯನ್ನು ಪೂಜಿಸಿ ಆರಾಧಿಸಿ. ಇನ್ನೆಲ್ಲ ಯಾರೆಲ್ಲ ಸಾಯಿ ಸಚ್ಚರಿತೆಯನ್ನು ಕೇಳಿಲ್ವೋ ಅವರಿಗೆ ಈ ಅಧ್ಯಯನವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳೊಂದಿಗೆ ಓಂ ಸಾಯಿರಾಮ್.